ಗ್ರಾಮ ಪಂಚಾಯತ್ ಖಾತಾ ವರ್ಸಸ್ ಈ ಖಾತಾ ವ್ಯತ್ಯಾಸ ಏನು? ಈ ಖಾತೆ ಇದೆ, ಇವೆರಡಕ್ಕೂ ಡಿಫ್ರೆನ್ಸ್ ಏನಿದೆ? ಇದ್ರ ಪರಿಶೀಲನೆ ಇಂಪಾರ್ಟೆಂಟಾ? ನೀವು ಮೋಸ ಹೋಗೋ ಮುನ್ನ ಈ ವಿಷಯನ ನಿಮ್ಮ ಮೊದಲು ತಿಳ್ಕೊಳ್ಳಿ. ನಮಸ್ಕಾರ ಬೆಂಗಳೂರು. ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಸೈಟ್ ಅಥವಾ ಮನೆ ಖರೀದಿ ಮಾಡುವವರು ಹೆಚ್ಚಾಗಿ ಕೇಳುತ್ತಿರುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಖಾತಾ ಇದೆ, ಆದರೆ ಈ ಖಾತಾ ಇದೆಯಾ? ಹಾಗಾದ್ರೆ ಗ್ರಾಮ ಪಂಚಾಯಿತಿ ಖಾತೆ ಮತ್ತು ಈ ಖಾತೆ ನಡುವೆ ಇರುವಂತಹ ವ್ಯತ್ಯಾಸ ಏನು? ಏನು ವ್ಯತ್ಯಾಸ ಇಲ್ಲ, ಜಸ್ಟ್ ಸಣ್ಣ ಎಳೆಯಷ್ಟು ಅಷ್ಟೇ ಇದರ ಒಂದು ವ್ಯತ್ಯಾಸ ಏನಿದೆ ಅದನ್ನ ಸರಳವಾಗಿ ತಿಳಿಸುವಂತಹ ಪ್ರಯತ್ನ ನಾವು ಈಗ ಮಾಡ್ತಿದ್ದೀವಿ. ಮೊದಲನೇದಾಗಿ ಗ್ರಾಮ ಪಂಚಾಯತ್ ಖಾತೆ ಅಂದ್ರೆ ಒಂದು ಆಸ್ತಿ ಅಥವಾ ನಿವೇಶನ ಯಾರ ಹೆಸರಲ್ಲಿದೆ ಎಂಬುದನ್ನ ಗ್ರಾಮ ಪಂಚಾಯಿತಿ ನಮೂದೆ ಮಾಡಿರುವಂತಹ ಒಂದು ದಾಖಲೆ ಆಗಿರುತ್ತೆ. ಇದು ಸರಳವಾಗಿ ಹೇಳ್ಬೇಕಂದ್ರೆ ಇದು ಆಸ್ತಿಯ ತೆರಿಗೆ ಪಾವತಿ, ಮಾಲೀಕತ್ವ ಯಾರಿದ್ದಾರೆ ಅನ್ನೋದನ್ನ ಸ್ಥಳೀಯವಾಗಿ ದಾಖಲೆ ಮಾಡಿರ್ತಾರೆ. ಇದರಿಂದ ಪಂಚಾಯತ್ ತೆರಿಗೆ ಪಾವತಿಸಬಹುದು, ಖಾತೆ ವರ್ಗಾವಣೆ ಮಾಡಿಸಬಹುದು. ಆದ್ರೆ ಇದರಲ್ಲಿ ಹಲವು ದಾಖಲೆಗಳು ಕೈ ಬರಹ ಅಥವಾ ಹಳೆಯ ದಾಖಲೆಗಳ ರೂಪದಲ್ಲಿ ಇರುತ್ತೆ. ಇದರಿಂದ ಕೆಲವೊಮ್ಮೆ ಮಾಹಿತಿಗಳನ್ನ ಹುಡುಕೋದು ಸ್ವಲ್ಪ ಮಟ್ಟಿಗೆ ಕಷ್ಟ ಆಗಿರುತ್ತೆ. ಅದಕ್ಕೆ ಈ ಖಾತೆಯಿಂದ ಮಾಹಿತಿ ಪಡೆಯೋದು ತುಂಬಾ ಸುಲಭವಾಗಿರುತ್ತೆ. ಯಾಕಂದ್ರೆ ಈ ಖಾತಾ ಅಂತ ಹೇಳಿದ್ರೆ ನೀವೇನು ಖಾತೆಗಳನ್ನ ಅಡಕಗಳನ್ನ ಏನು ಇಟ್ಕೊಂಡಿರ್ತೀರಲ್ಲ ಅದನ್ನ ಡಿಜಿಟಲ್ ರೂಪದಲ್ಲಿ ಸರ್ಕಾರದ ಆನ್ಲೈನ್ ವ್ಯವಸ್ಥೆ ಮುಖಾಂತರ ದಾಖಲಿಸೋದು. ನೀವು ಎಷ್ಟೇ ವರ್ಷಗಳು ಬಿಟ್ಕೊಂಡು ಹೋದ್ರೂ ಯಾರ ಮಾಲೀಕರು, ಇದರ ಪ್ರೊಸೆಸ್ ಏನಿದೆ, ಟ್ಯಾಕ್ಸ್ ಕರೆಕ್ಟಾಗಿ ಪೇ ಆಗ್ತಿದ್ಯಾ ಅನ್ನೋದನ್ನ ಸಂಪೂರ್ಣವಾಗಿ ನಾವು ಜಸ್ಟ್ ಆನ್ಲೈನ್ ಮುಖಾಂತರ ನೋಡ್ಕೊಳ್ಬಹುದು. ನಿಮ್ಮ ಆಸ್ತಿ ವಿವರಗಳಾಗಿರ್ಬೋದು, ಮಾಲೀಕತ್ವ ಯಾರು, ತೆರಿಗೆ ಪಾವತಿ ಆಗ್ತಿದ್ಯಾ, ಸರ್ವೆ ನಂಬರ್ ಏನು, ಇವೆಲ್ಲವನ್ನ ಆನ್ಲೈನ್ ಮುಖಾಂತರ ದಾಖಲಿಸೋದೆ ಈ ಖಾತಾ ಆಗಿರುತ್ತೆ ಅಷ್ಟೇ. ಇದೊಂದು ಪಾರದರ್ಶಕವಾಗಿ ಜನಗಳಿಗೆ ಗೊತ್ತಾಗ್ಲಿ, ಯಾರು ಮೋಸ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಮಾಡಿದಂತಹ ಒಂದು ಸೂಪರ್ ಇಂಟೆಲಿಜೆಂಟ್ ಅಂತಾನೆ ಹೇಳ್ಬೋದು ಈ ಖಾತೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಸೈಟ್ ಹೆಸರಿನಲ್ಲಿ, ಮನೆ ಹೆಸರಿನಲ್ಲಿ ತುಂಬಾ ನಕಲಿ ದಾಖಲೆಗಳನ್ನ ತೋರಿಸಿ ಅದನ್ನ ಫೇಕ್ ಮಾಡಿ ಜನಗಳನ್ನ ಮೋಸ ಮಾಡುವಂತಹ ಪರಿಸ್ಥಿತಿ ಇತ್ತು. ಆದ್ರೆ ಈ ಖಾತೆ ಮುಖಾಂತರ ಅದೆಲ್ಲದಕ್ಕೂ ಕಡಿವಾಣ ಹಾಕ್ಲಾಗ್ತಾ ಇದೆ. ಹಾಗಿದ್ರೆ ಗ್ರಾಮ ಪಂಚಾಯತ್ ಖಾತೆ ಮತ್ತು ಈ ಖಾತೆ ನಡುವಿನ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಗ್ರಾಮ ಪಂಚಾಯತ್ ಖಾತೆ ಒಂದು ಸಾಂಪ್ರದಾಯಿಕ ದಾಖಲೆ ಆದ್ರೆ ಈ ಖಾತೆ ಡಿಜಿಟಲ್ ಆವೃತ್ತಿಯೇ ಆಗಿದೆ ಅಷ್ಟೇ. ಆದ್ರೆ ಎಷ್ಟೋ ಜನರಿಗೆ ಇದು ಬೇರೆನಾ ಅದು ಬೇರೆನಾ ಅನ್ನೋ ಕನ್ಫ್ಯೂಷನ್ ಅಲ್ಲೇ ಇದ್ಕೊಂಡು ಎರಡೂ ಬೇರೆ ಬೇರೆ ಅನ್ನೋ ಯೋಚನೆಯಲ್ಲಿ ಇರ್ತಾರೆ. ಎರಡು ಬೇರೆ ಬೇರೆ ಅಲ್ವೇ ಅಲ್ಲ. ಗ್ರಾಮ ಪಂಚಾಯತ್ ಖಾತೆ ಅಂತ ಹೇಳಿದ್ರೆ ಏನು, ನಿಮ್ಮ ಸಂಪ್ರದಾಯವಾಗಿ ನಿಮ್ಮ ಅಜ್ಜಿ ತಾತಂದಿರು ಬರ್ದಿರೋಂಥದ್ದು, ಯಾಕಂದ್ರೆ ದಾನವಾಗಿ ಕೊಟ್ಟಿದ್ದೀನಿ, ಇದು ವರದಕ್ಷಿಣೆ ರೂಪದಲ್ಲಿ ಕೊಟ್ಟಿದ್ದೀನಿ, ಅಥವಾ ನನ್ನ ಮಗಳಿಗೆ ಕುಂಕುಮದ ರೀತಿಯಲ್ಲಿ ಕೊಟ್ಟಿದ್ದೀನಿ ಅಂತ ಹೇಳ್ತಾರಲ್ಲ, ಅದು ಗ್ರಾಮ ಪಂಚಾಯತ್ ಖಾತೆಯಲ್ಲಿ ಇರ್ತದೆ. ಆದ್ರೆ ಈ ಖಾತೆ ಅಂತ ಹೇಳಿದ್ರೆ ಅದನ್ನೇ ನಾವು ಡಿಜಿಟಲ್ ಆಗಿ ಸಂಪೂರ್ಣವಾಗಿ ಇವರ ಹೆಸರಿಗೆ ಟ್ರಾನ್ಸ್ಫರ್ ಆಗಿದೆ. ನಿಮ್ಮ ಮಾಲೀಕರು ಯಾರಿರ್ತಾರೆ ಆ ಮಾಲೀಕತ್ವದ ಹೆಸರು ಹಾಗೆ ನಮೂದೆಯಾಗಿರುವಂತಹ ಸೈಟ್ ಹೆಸರು ಅಥವಾ ಮನೆ ಹೆಸರನ್ನ ಸಂಪೂರ್ಣವಾಗಿ ಡಿಜಿಟಲ್ ರೂಪದಲ್ಲಿ ದಾಖಲೆ ಮಾಡೋದೇ ಈ ಖಾತೆ ಆಗಿರುತ್ತೆ. ಇಷ್ಟೇ ವ್ಯತ್ಯಾಸ ಗ್ರಾಮೀಣ ಖಾತೆಗೂ ಈ ಖಾತೆಗೂ. ಇನ್ನ ಏನಾದ್ರೂ ಕನ್ಫ್ಯೂಷನ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಅದಕ್ಕೆ ಉತ್ತರಿಸುವಂತಹ ಪ್ರಯತ್ನವನ್ನ ನಾವು ಮಾಡ್ತೀವಿ. ಇದೇ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಪ್ರಜಾಕಿರಣ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಧನ್ಯವಾದ.